ಸಮಸ್ಯೆ ಏನಂದ್ರೆ ಭಾರತೀಯರಿಗೆ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ಸಮಸ್ಯೆ ಇದೆ. ಹೌದು ಹೌದು ಹೌದು. ನನಗೆ ಒಬ್ಬರು ಹೀಗೆ ನಿಮ್ಮಂಥ ಫುಡ್ ಆಸಕ್ತಿ ಉಳ್ಳವರು, ಭಾರಿ ದೊಡ್ಡ ಮಟ್ಟದಲ್ಲಿ ಅವರು ಯಾವುದೋ ದೊಡ್ಡ ಲೆವೆಲ್ ಬಿಸ್ನೆಸ್ ಮ್ಯಾನ್ ಇರಬೇಕು. ಅವರು ನಾನು ತಿಂಗಳಿಗೆ ಒಂದೊಂದು BMW ಕಾರಲ್ಲಿ ನಮ್ಮ ಹೋಟ್ಲಿಗೆ ಬರ್ತಾರೆ. ಅಲ್ಲಿಗೆ ಅವ್ರು ಯಾರನ್ನು ನಾವು ಕೇಳೋಕ್ಕೆ ಹೋಗಲಿಲ್ಲ, ಅವರು ಬರ್ತಾರೆ, ತಿಂಡಿ ತಿಂತಾರೆ. ಅವರು ಒಮ್ಮೆ ಇಂಟ್ರ್ಯೂ ತೊಗೊಂಡ್ರಲ್ಲಿ, ಯಾರೋ ಅವ್ರು ಬಂದಾಗ ಬ್ಲಾಗರ್ ಸರ್ ಇಂಟ್ರ್ಯೂ ತೊಗೊಂಡ್ರು. ಅದು ಬಂದಿದ್ದು ನಮ್ಮ ಪ್ರಾಡ್ಕಾಸ್ಟ್ ಕೂಡ ಆಗಿತ್ತದು. ಏನಂತ ಹೇಳಿದ್ರೆ, ಯಾತಕಮ್ಮ ನೀವು ಇಲ್ಲಿ ಅಷ್ಟು ದೂರದಿಂದ ಬಂದು ಇಲ್ಲಿ ಬಂದು ಟಿಫನ್ನು ಆ ಥರ ಕ್ಯೂನಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡು, ದೋಸೆ ತೊಗೊಳಕ್ಕೆ ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು, ಚಟ್ನಿ ಹಾಕ್ಸ್ಬೇಕು ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕು, ಇಷ್ಟೆಲ್ಲ ಇದ್ರೂ ಕೂಡ ನೀವು ಇಲ್ಲಿ ಯಾಕೆ ಬರ್ತಾರೆ ಅಂದರೆ, ನೋಡಿ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಲ್ಲಿ ನನಗೆ ಒಂದು ತೃಪ್ತಿ ಕೊಡುತ್ತೆ. ಏನು ಕೇಳಿದ್ರೆ, ಇಲ್ಲಿ ನೋಡಿ ಯಾವ ಕ್ಯಾಟಗರಿ ಜನಗಳು ಬೇಕು. ವೈವಿಧ್ಯಮಯವಾದ ಜನಗಳಿಲ್ಲಿದ್ದಾರೆ, ವೈವಿಧ್ಯಮಯವಾದ ಗ್ರಾಹಕರು ಇಲ್ಲಿದ್ದಾರೆ. ಇದರಲ್ಲಿ ಓಲ್ಡ್ ಏಜ್ನವರು, ಯಂಗ್ ಏಜ್ನವರು, ಟೀನ್ ಏಜ್ನವರು, ಬಡವ ಬಲ್ಲಿ ಎಲ್ಲರೂ ಇಲ್ಲಿದ್ದಾರೆ. ಅವರು ಮಧ್ಯದ ತಿಂಡಿ ತಿನ್ನಬೇಕಾದ್ರೆ ನನಗೆ ಬಹಳ ಸಂತೋಷ ಆಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಬರ್ತೀನಿ ಅಂತ ಅವ್ರು ಹೇಳ್ತಾರೆ. ವಂಡರ್ಫುಲ್. ಬಹಳ ವರ್ಷಗಳ ನಿಮ್ಮ ಶ್ರಮ ಅದರಲ್ಲಿ ಕಾಣಿಸುತ್ತೆ. ಒಂದು ಉದ್ಯಮ ನಿಂತ್ಕೋಬೇಕು ಅಂತಂದರೆ ಆಹಾರ ಉದ್ಯಮದಾರರಿಗಿರುವ ಬೇಕಾಗಿರೋ ಬದ್ಧತೆಗಳು, ಆಹಾರ ಉದ್ಯಮದಲ್ಲಿರೋ ನಮ್ಮ ದೇಶ ಆಹಾರಗಳಿರೋ ವೈವಿಧ್ಯಮತೆ ವಿಚಾರಗಳಾಗಿರ್ಬೋದು. ಇವತ್ತು ನಾವು ಬೇಕರಿ ಸೆಕ್ಟರಲ್ಲಿ ಕೂಡ ಇದ್ದೀವಿ, ಅದು ನಮ್ಮ ಅನುಭವವನ್ನು ಹೇಳ್ತೇವೆ. ಇವತ್ತು ಬೇಕರಿ ಹುಟ್ಟಿದ ವಿದೇಶದಲ್ಲಿ ಇದ್ದರೂ ಕೂಡ ನಮ್ಮ ಬೇಕರಿಗಳಲ್ಲಿ, ನಮ್ಮ ದೇಶೀಯ ಬೇಕರಿಗಳಲ್ಲಿ ನಮ್ಮ ಆಹಾರನೇ ನಾವು ವಿಭಿನ್ನವಾಗಿ ತಯಾರು ಮಾಡಿ ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೇವೆ. ಆದರೆ ತುಂಬ ಜನ ಏನಂದರೆ ಅದನ್ನು ಜಂಕ್ ಫುಡ್ ಅಂತ ಕರೀತಾರೆ. ನಾನು ಒಪ್ಪೋದಿಲ್ಲ. ಯಾತಕ್ಕೆ ಒಪ್ಪೋದಿಲ್ಲ ಅಂತ ಹೇಳಿದ್ರೆ, ಯಾವುದೇ ಒಂದು ಆಹಾರವನ್ನು ಪ್ರತಿಯೊಂದು ವಯೋಮಿತಿಯವರೆಗೆ ಕೆಲವು ಆಹಾರಗಳಿರ್ತವೆ, ಅದನ್ನೇ ಅವ್ರು ಸ್ವೀಕಾರ ಮಾಡಬೇಕು. ಓಲ್ಡ್ ಏಜ್ನವರು ತಿನ್ನೋದನ್ನು ಯಂಗೇಜ್ನವ್ರು ತಿನ್ನೋರಾಗೋದಿಲ್ಲ, ಯಂಗೇಜ್ನವ್ರು ತಿನ್ನೋ ಓಲ್ಡ್ ಏಜ್ನವ್ರು ತಿನ್ನೋದು ಆಗೋದಿಲ್ಲ. ಆದರೆ ಬೇಕರಿನಲ್ಲಿ ವೈವಿಧ್ಯಮಯ ಥರ ಆಹಾರಗಳಿದೆ. ಎಲ್ಲ ವಯೋಮಾನದವರಿಗೂ ಆರೋಗ್ಯಪೂರ್ಣವಾದ ಶಕ್ತಿ ನೀಡುವಂಥ ಆಹಾರಗಳಲ್ಲಿದೆ. ಆದರೆ ಆಯ್ಕೆ ಬಗ್ಗೆ ಅರಿವಿರಬೇಕು. ಆಯ್ಕೆ ಬಗ್ಗೆ ಅರಿವಿದ್ದಾವಾಗ ಅದು ಜಂಕ್ ಫುಡ್ ಆಗೋದಿಲ್ಲ. ಅದು ಓಕೆ. ಒಂದು ಉದ್ಯಮ ಸ್ಟ್ಯಾಂಡ್ ಆಗಬೇಕು, ನಿಲ್ಲಬೇಕು ಅಂತ ಹೇಳಿದ್ರೆ ಎಷ್ಟು ಸಮಯ ಬೇಕಾಗತ್ತೆ? ನೋಡಿ ಮೇಡಮ್, ಒಂದು ಹೇಳ್ತೀನಿ, ಇದರಲ್ಲಿ ಶ್ರದ್ಧೆನೇ ಬಹಳ ಮುಖ್ಯ. ಇಲ್ಲಿ ಇವತ್ತು ವ್ಯಾಪಾರ ಉದ್ದಿಮೆ ನೋಡಿ ಬರೋರಲ್ಲಿ ಒಂದಷ್ಟು ಜನಕ್ಕೆ ಇದು ನಿಲ್ಲಬೇಕು, ಒಂದು ಪ್ಯಾಷನ್ನು, ಒಂದು ಸೇವಾ ಮನೋಭಾವನೆ, ಅವ್ರದ್ದೇ ಆದ ಪ್ಯಾಷನ್ಗೋಸ್ಕರ ಬರೋರಿದ್ದಾರೆ. ಅದು ಒಂದು ಕ್ಯಾಟಗರಿ. ಇನ್ನೊಂದು, ಯಾವುದೋ ಒಂದು ಉದ್ಯಮೆದಾರ ಅವನು ಇಷ್ಟು ಬೇಗ ಬೆಳೆದ, ಇಷ್ಟು ದುಡ್ಡು ಮಾಡ್ದ, ನೋಡಿ ಬರೋರು ಒಂದು ರೀತಿ. ಯಾವತ್ತೂ ಈ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಉದ್ಯಮದಲ್ಲಿ ಬೆಳಿಬೇಕು, ನಾನೊಂದು ಸೇವೆ ನೀಡಬೇಕು, ನಾನು ಇದರಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನೋನು ಡೆಫಿನೆಟಾಗಿ ಇದರಲ್ಲಿ ಬೆಳೀಲಿಕ್ಕೆ ಉಳಿಲಿಕ್ಕೆ ಸಾಧ್ಯವಾಗ್ತದೆ. ಪಿರಿಯಡ್ ಅನ್ನುವಂಥದ್ದು ನಾವು ಹೀಗೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನೋಡಿ, ನಮ್ಮ ತಂದೆ ಒಂದು 40 ವರ್ಷಗಳಲ್ಲಿ ಮಾಡಿದ್ದನ್ನು ನಾವು ಒಂದು 10-15 ವರ್ಷದಲ್ಲಿ ಮಾಡಲಿಕ್ಕೆ ಸಾಧ್ಯವಾಯಿತು. ಮುಂದಿನವರು ಇದನ್ನು 5 ವರ್ಷದಲ್ಲೇ ಮಾಡ್ಬೋದು. ಆದರೆ ಅತಿ ಪೂರಕವಾದ ವಾತಾವರಣ ಬೇರೆ ಬೇರೆ ಇರುತ್ತೆ.